Hello everyone. We have in our first human rights law class, we have seen the introduction to the human rights, and we have tried to ourselves acquaint with what is the meaning of human rights and some one or two definitions as per our human rights acts. Also, what is the definition? Then the origin of human rights and nature of human rights and how it evolved. In that, we have referred to the Bill of Rights, Civil War of United Kingdom, and the Bill of Rights, how they have incorporated in our American Constitution. And also, we have seen the cultures of the Western countries, slaverism, and finally, we have seen how it is evolved, and now we have come to a stage where we have to look into what are the types of human rights. ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಈ ಒಂದು ಮಾನವೀಯ ಹಕ್ಕುಗಳು ಅಂತ ಹೇಳ್ತೀವಿ ನಾವು. ವಿ ಕ್ಯಾನ್ ಕಾಲ್ ದೆಮ್ ಆಸ್ ಮಾನವೀಯ ಹಕ್ಕುಗಳು. ಮಾನವೀಯ ಹಕ್ಕುಗಳು ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ? ವಿ ಸ್ಟಾರ್ಟೆಡ್ ಗ್ರೀಕ್ ಕಾಲದಿಂದ ನಾವು ಪ್ರಾರಂಭ ಮಾಡಿದ್ವಿ. ಅರಿಸ್ಟಾಟಲ್ ಅಥವಾ ಸ್ಯಾಕ್ರಟಿಸ್, ಪ್ಲಾಟೋ, ಅರಿಸ್ಟಾಟಲ್ ಅಂಥೇಳಿ, ಸಿಸಿರಿಯೋ. ದೆನ್ ಈ ಒಂದು ವ್ಯವಸ್ಥೆ ಇಂಗ್ಲೆಂಡಿನಲ್ಲಿ ಯಾವ ಥರ ಇತ್ತು, ರಾಜರ ಆಡಳಿತದಲ್ಲಿ ಏನಾಯಿತು, ಬ್ಯಾರಾನ್ಸ್ಗಳು ಏನು ಮಾಡಿದರು, ಅವರು ಹಂತ ಹಂತವಾಗಿ ಈ ಒಂದು ಮೂಲಭೂತ ಹಕ್ಕುಗಳನ್ನು ಪಡೆದುಕೊಳ್ಳುವುದರಲ್ಲಿ ಹೇಗೆ ಯಶಸ್ವಿ ಆದರು, ಅಂತಿಮವಾಗಿ ರಾಜನ ಬದಲಾಗಿ ಸಂಸತ್ತು ಹೇಗೆ ಮೇಲುಗೈ ಪಡೆಯಿತು ಅಂತಕ್ಕಂಥ ವಿಷಯವನ್ನು ಯುನೈಟೆಡ್ ಕಿಂಗ್ಡಮ್ ವಿಷಯದಲ್ಲಿ ನೋಡಿದ್ವಿ. ಮತ್ತು ಈ ಒಂದು ಅಮೇರಿಕದ ದೇಶಗಳ ಸ್ವಾತಂತ್ರ್ಯ ಆಗಿದ್ದೇ, ಎಲ್ಲರೂ ಒಟ್ಟುಗೂಡಿ ಅಮೇರಿಕೆ ಆಗಿದ್ದೇ ಸ್ವಾತಂತ್ರ್ಯದ ಅಥವಾ ಲಿಬರ್ಟಿಯ ಒಂದು ಬುನಾದಿಯಿಂದ. ಅದನ್ನು ನಾವು ನೋಡ್ತೀವಿ. ಹೌ ದಿ ಜಾನ್ ಲೋಕ್ ವಾಸ್ ಇವಾಲ್ವ್ಡ್ ಹೀಸ್ ಕಾನ್ಸೆಪ್ಟ್ ಆಫ್ ಲೈಫ್, ಲಿಬರ್ಟಿ ಆ್ಯಂಡ್ ಪ್ರಾಪರ್ಟಿ, and Montesquieu's concept of separation of powers, and both were very much concerned about the liberty. So, based to protect liberty, the Constitution is evolved. In case of America, ಯಾವ ರೀತಿ ಅದು ಸಂವಿಧಾನ ರಚನೆ ಆಯಿತು, ಅದರಲ್ಲಿ ಮೂಲಭೂತ ಹಕ್ಕುಗಳಿಗೆ ಪ್ರಾಮುಖ್ಯತೆಯನ್ನು ಯಾವ ರೀತಿ ಕೊಟ್ಟರು ಅಂತಕ್ಕಂಥದ್ದನ್ನು ನೋಡ್ತಾ, ಆಮೇಲೆ ನಾವು ದಾಸ ಪದ್ಧತಿಯ ಬಗ್ಗೆ ಅಥವಾ ಜೀತ ಪದ್ಧತಿಯ ಬಗ್ಗೆ ನೋಡಿದ್ವಿ. ಅಂದರೆ ಯಾರು ನಿಗ್ರೋಗಳಿದ್ದಾರೆ, ಬ್ಲ್ಯಾಕ್ಗಳಿದ್ದಾರೆ, ಅವ್ರನ್ನ ವಿಷಯದಲ್ಲಿ ನೋಡಿದ್ವಿ. ಆಮೇಲೆ ಐರೋಪ್ಯ ಕಂಟ್ರಿಗಳು ಅಥವಾ ಏನು ಪಶ್ಚಿಮ ದೇಶಗಳ ಬಗ್ಗೆ ಆ ಕಾನ್ಸೆಪ್ಟನ್ನು ನೋಡಿದ್ವಿ. ಇದೆಲ್ಲ ನೋಡಿದ ನಂತರ ಅದರದ ಮುಂದುವರೆದ ಭಾಗ ಇದು. ಎರಡನೇ ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಹ್ಯೂಮನ್ ರೈಟ್ಸ್ನ ಅಂದರೆ ಮಾನವೀಯ ಹಕ್ಕುಗಳ ಬಗೆಗಳನ್ನು ನೋಡ್ತಾ ಇದ್ದೀವಿ. ಮಾನವೀಯ ಹಕ್ಕುಗಳ ಪ್ರಕಾರಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಸಾಮಾನ್ಯ ಈ ಪ್ರಕಾರಗಳನ್ನು ಫಸ್ಟ್ ಜನರೇಷನ್ ರೈಟ್ಸ್, ಸೆಕೆಂಡ್ ಜನರೇಷನ್ ರೈಟ್ಸ್, ಥರ್ಡ್ ಜನರೇಷನ್ ರೈಟ್ಸ್ ಅಂಥೇಳಿ ವರ್ಗೀಕರಣ ಮಾಡ್ತಾರೆ. ಆಮೇಲೆ ಒಂದು ಥಿಯರಿ ಹೀಗಿದೆಯಲ್ವ, ಒಂದು ವ್ಯವಸ್ಥೆ ಹೀಗಿದೆಯಲ್ಲ, ಈ ಹ್ಯೂಮನ್ ರೈಟ್ಸ್ ಅಂತಕ್ಕಂಥದ್ದನ್ನು ವರ್ಗೀಕರಣ ಮಾಡೋದು ದಟ್ ಈಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಅಂದರೆ ವರ್ಗೀಕರಣ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥ ಒಂದು ಯೋಚನೆಯೂ ಇದೆ. ಆದಾಗ್ಯೂ ಕೂಡ ಈ ಏನು ನಮ್ಮ ಎರಡನೆಯ ಮಹಾಯುದ್ಧ ಮುಗಿದ ನಂತರ, ವಿ ಕ್ಯಾನ್ ಸೇ 1945, ಈ 1945 ಏನಿದೆಯಲ್ವಾ, ಈ ಒಂದು ವರ್ಷದ ಹಿಂದಿನ ಕಾಲ ಹೇಗಿತ್ತು ಅಂತಂದರೆ, ಬೇರೆ ಬೇರೆ ದೇಶಗಳು ಒಂದಾಗಿದ್ದು. ಆ ಒಂದಾದಂತಹ ದೇಶಗಳಿಗೆ ನಾವು ಲೀಗ್ ಆಫ್ ನೇಷನ್ಸ್ ಅಂತ ಹೇಳ್ತಿದ್ವಿ. ಆದರೆ ಆ ಲೀಗ್ ಆಫ್ ನೇಷನ್ಸ್ ಅಲ್ಟಿಮೇಟ್ಲಿ 1945ರಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಆಯಿತು, UNO ಆಯಿತು. ವಿಶ್ವಸಂಸ್ಥೆ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇದಕ್ಕೆ ನಾವು ವಿಶ್ವಸಂಸ್ಥೆ ಅಂತ ಹೇಳ್ತೀವಿ. ಈ ವಿಶ್ವಸಂಸ್ಥೆ ಯುದ್ಧದಿಂದ ರೋಷಿ ಹೋಗಿ ಶಾಂತಿಗಾಗಿ ಹುಟ್ಕೊಳ್ತು. ಮಾನವರು
ಗೌರವಿತ ಜೀವನವನ್ನು ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ನಾವು ಫಂಡಮೆಂಟಲ್ ರೈಟ್ಸ್ನ ಒಂದು ಕಾನ್ಸೆಪ್ಟನ್ನು ರೂಪುರೇಷೆಗೆ ತರಲಿಕ್ಕೆ ಇಲ್ಲಿ ಈ ಒಂದು ಉದ್ಭವ ಏನು ಅಮೇರಿಕದ ಅಧ್ಯಕ್ಷರ ಪತ್ನಿಯವರ ಪ್ರಯತ್ನದಿಂದ ಈ ಒಂದು ವ್ಯವಸ್ಥೆ ಉಂಟಾಗ್ತದೆ. ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಈ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ನು 1948ರಲ್ಲಿ ಒಂದು ಡಿಕ್ಲರೇಷನ್ ಮಾಡುತ್ತೆ. ಆ ಡಿಕ್ಲರೇಷನ್ನು ಮಾನವೀಯ ಹಕ್ಕುಗಳ ಮೇಲಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಆ ಡಿಕ್ಲರೇಷನ್ ಏನು ಮಾಡ್ತು ಅಂತಂದರೆ ಈ ಒಂದು ಮಾನವೀಯ ಹಕ್ಕುಗಳ ಬಗೆಗಳನ್ನು ಹೇಳ್ತದೆ. ಇಟ್ ಹ್ಯಾಸ್ ದ ಸೈಟ್. ಸಿ ಹಿಯರ್, ಅಕಾರ್ಡಿಂಗ್ ಟು ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತೇವೆ ನಾವು, UDHR ಅಂತ ಹೇಳ್ತೀವಿ. ಕಾಮನ್ಲಿ ವಿ ಕಾಲ್ ಇಟ್ ಆಸ್ UDHR. ನೆನ್ಪಿಟ್ಕೊಳ್ಳಿ, ಭಾರತದ ಮೂಲಭೂತ ಹಕ್ಕುಗಳು ಕೂಡ ಈ UDHRನಿಂದ ಪ್ರಭಾವದಿಂದ ಆಗಿದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಅಲ್ಲಿರ್ತಕ್ಕಂಥ ಅನೇಕ ಶಬ್ದಾವಳಿಗಳು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕಿನ ಶಬ್ದಾವಳಿಗಳಲ್ಲಿ ಇದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು UDHR ಏನು ಹೇಳುತ್ತೆ ಅಂತಂದರೆ ಇದು ಕೂಡ ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತದೆ, ಮಾನವೀಯ ಹಕ್ಕುಗಳ ಬಗ್ಗೆ ಮಾತಾಡ್ತದೆ. ಇಲ್ಲಿಯೂ ಕೂಡ ನಾವೇನು ಹಿಂದೆ ಕಾನ್ಸೆಪ್ಟನ್ನು ಕಲ್ತವೋ, ತತ್ವವನ್ನು ಕಲ್ತವೋ, ಆ ತತ್ವವನ್ನು ಇಲ್ಲಿ ಅಳವಡಿಸಲಾಗಿದೆ. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ಫ್ರೀ ಆ್ಯಂಡ್ ಈಕ್ವಲ್ ಇನ್ ಡಿಗ್ನಿಟಿ ಆ್ಯಂಡ್ ರೈಟ್ಸ್ ಅಂತ. ಅಂದರೆ ಸಮಾನತೆ ಮತ್ತು ಸಮಾನತೆಯ ಜೀವನ ನಡೆಸುವಂಥ ವಿಷಯದಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂತಹ ತತ್ವದ ಮೇಲೆ ಈ UDHR ಉದ್ಭವ ಆಯಿತು. ದೀಸ್ ರೈಟ್ಸ್ ಆರ್ ಇನ್ಹೆರೆಂಟ್ ಹೇಳಿದ್ನಲ್ವಾ ನಾವು. ದ ಮೂಮೆಂಟ್ ಎ ಪರ್ಸನ್ ಈಸ್ ಬಾರ್ನ್, so born will be with human rights only. Born will be with human rights, and these human rights are till his death. Till his death, the rights are there. So they are inherent, indivisible. We cannot separate them. They are bound. Separate, interdependent. ಮತ್ತೆ ಇರ್ತಕ್ಕಂಥ ಏನು ಹಕ್ಕುಗಳಿದಾವಲ್ಲ, ಒಂದು ಇನ್ನೊಂದಕ್ಕೆ ಗಾಢವಾದ ಸಂಬಂಧಗಳನ್ನು ಹೊಂದಿದ್ದೇವೆ ಮತ್ತು ಏನು ಒಂದು ಇನ್ನೊಂದರ ಮೇಲೆ ಅವಲಂಬಿತ ಆಗಿದ್ದಾವೆ. ಇಂಟರ್ಡಿಪೆಂಡೆಂಟ್ ಅಂದರೆ ಅವಲಂಬಿತ ಆಗಿದ್ದಾವೆ, ಇಂಟರ್ ರಿಲೇಟೆಡ್ ಅಂದರೆ ಸಂಬಂಧವನ್ನು ಹೊಂದಿದ್ದಾವೆ, ಒಂದು ಇನ್ನೊಂದರೊಂದಿಗೆ ಸಂಬಂಧವನ್ನು ಹೊಂದಿದೆ ಅಂತಕ್ಕಂಥ ವಿಷಯವನ್ನು ನಾವು ಈ UDHRನ ಒಂದು ಏನು ಡಿಕ್ಲರೇಷನ್ ಇದೆ, ಈ ಡಿಕ್ಲರೇಷನಲ್ಲಿ ನಾವು ಇವುಗಳನ್ನು ಕಾಣ್ತೀವಿ. ಓಕೆ, ಈವನ್ ಅದೇ ಇನ್ಹೆರೆಂಟ್, ಈ ಡೆತ್ ಅಲ್ಲ, ಡೆತ್ ಮುಗಿದ ಮೇಲೆಯೂ ಕೂಡ the procedures followed after death, ಪ್ರೊಸೀಜರ್ಸ್ ಅಂದರೆ ಈ ಫ್ಯೂನರಲ್ ಅಂತ ಹೇಳ್ತೀವಲ್ಲ, ಇದು ಕೂಡ ಡಿಗ್ನಿಫೈ ಆಗಬೇಕು. ಇನ್ ಎ ಡಿಗ್ನಿಫೈಡ್ ವೇ ಎ ಫ್ಯೂನರಲ್ ಈಸ್ ಟು ಬಿ ಡನ್. ಈವನ್ ಇಫ್ ಹಿ ಈಸ್ ಎ ಪರ್ಸನ್ ಆಫ್ ಎನಿಮಿ ಕಂಟ್ರಿ, ವಿ ಶುಡ್ ಟ್ರೀಟ್ ಹಿಮ್ ವಿತ್ ಡಿಗ್ನಿಟಿ. ಹೀಸ್ ಡೆಡ್ ಬಾಡಿ ಆಲ್ಸೋ ಶುಡ್ ಬಿ ಟ್ರೀಟೆಡ್ ವಿತ್ ಡಿಗ್ನಿಟಿ ಅಂತ ಹೇಳ್ತಾರೆ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರೈಟ್ಸ್. ಜನ್ಮದಿಂದ ಮರಣದವರೆಗೆ, ಮರಣ ನಂತರವೂ ಕೂಡ ಅವು ಒಟ್ಟೊಟ್ಟಿಗೆ ಇರ್ತವೆ. ಮಾನವ ಹಕ್ಕುಗಳು ಅವು ಬದಲಾವಣೆ, ಅವನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಮತ್ತು ಮನುಷ್ಯನನ್ನು ಬಿಟ್ಟು ಅವು ಬೇರೆ ಕಡೆ ಹೋಗಲ್ಲ. ಪ್ರತಿಯೊಬ್ಬ ಮಾನವನೊಂದಿಗೆ ಮಾನವ ಹಕ್ಕುಗಳು ಅಂಟಿಕೊಂಡಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹ್ಯೂಮನ್ ರೈಟ್ಸ್ ಕ್ಯಾನಾಟ್ ಬಿ ಡಿವೈಡೆಡ್ ಆ್ಯಂಡ್ ಸಪರೇಟೆಡ್ ಇಂಟು ಡಿಸ್ಟಿಂಕ್ಟ್ ಟೈಪ್ಸ್. ಆದ್ದರಿಂದ ಇವನ್ನ ನಾವು ಸಪರೇಟಾಗಿ ಮಾಡೋಕ್ಕಾಗಲ್ಲ. ಆದರೆ ಅವುಗಳ ರಕ್ಷಣೆಗೋಸ್ಕರ ಏನು ಮಾಡಿದರು ಅಂದರೆ, ಹವೆವರ್ ಫಾರ್ ಕ್ಲಾರಿಟಿ ಆ್ಯಂಡ್ ಬೆಟರ್ ಇಂಪ್ಲಿಮೆಂಟೇಷನ್, ನೋಡಿ, ಅವುಗಳನ್ನು ಒಂದು ಸರಿಯಾದ ಅರ್ಥೈಸುವಕ್ಕೋಸ್ಕರ ಮತ್ತು ಅವುಗಳನ್ನು ಜಾರಿಗೆ ತರುವುದಕ್ಕೋಸ್ಕರ ಏನಾಯಿತು ಅಂತಂದರೆ, ಈ ಯುನೈಟೆಡ್ ನೇಷನ್ಸ್ ಇದೆಯಲ್ಲ, ಇವುಗಳನ್ನು 2 ಭಾಗಗಳಾಗಿ ವಿಂಗಡಿಸಿತು. ದಿ ರೈಟ್ಸ್ ಆರ್ ದೋ ನಾಟ್ ಸಪರೇಟೇಬಲ್ ಫಾರ್ ದ ಪರ್ಪಸ್ ಆಫ್ ಇಂಪ್ಲಿಮೆಂಟಿಂಗ್ ದೆಮ್. ಅವುಗಳನ್ನು ಜಾರಿಗೊಳಿಸುವ ಉದ್ದೇಶದಿಂದ ಈ ನಮ್ಮ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂತ ಏನು ಹೇಳ್ತೀವಿ ನಾವು, ವಿಶ್ವಸಂಸ್ಥೆ ಇದೆಯಲ್ವಾ, ವಿಶ್ವಸಂಸ್ಥೆ ಇದನ್ನು 2 ಭಾಗಗಳಾಗಿ ವಿಂಗಡಿಸ್ತದೆ. ಅದರಲ್ಲಿ ಮೊದಲನೇದನ್ನು ನಾವು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳ್ತೀವಿ, ಎರಡನೇದನ್ನು ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಅಂತ ಹೇಳ್ತೀವಿ. ಮೊದಲನೇದನ್ನು ಫಸ್ಟ್ ಜನ್ರೇಷನ್ ರೈಟ್ ಅಂತೀವಿ, ಎರಡನೇದನ್ನು ಸೆಕೆಂಡ್ ಜನ್ರೇಷನ್ ರೈಟ್ ಅಂತಲೂ ಹೇಳ್ತೀವಿ. ಈ ಒಂದು ಹಕ್ಕುಗಳನ್ನು ನಾವು ಯಾವ ರೀತಿ ಇದ್ದಾವೆ ಅನ್ನೋದನ್ನು ನೋಡೋಣ. ಮಾನವ ಹಕ್ಕುಗಳ ಪ್ರಕಾರಗಳು. ವಿಶ್ವ ಮಾನವ ಹಕ್ಕುಗಳ ಘೋಷಣೆಯಲ್ಲಿ
UDHR ಪ್ರಕಾರ ಎಲ್ಲ ಮಾನವರು ಸಮಾನರಾಗಿದ್ದು ಅವರಲ್ಲಿರುವ ಹಕ್ಕುಗಳು ಸಹಜವಾಗಿಯೂ ಇದ್ದು ಅವು ವಿಭಜನೆಗೆ ಅರ್ಹವಲ್ಲ. ಈ ಹಕ್ಕುಗಳು ಅವಿಭಾಜ್ಯ, ಅನುಭವ ಸಾಧ್ಯ ಮತ್ತು ಪರಸ್ಪರ ಆಧಾರಿತವಾಗಿವೆ. ಆದರೆ ಅನುಷ್ಠಾನವನ್ನು ಸುಲಭಗೊಳಿಸಲು ವಿಶ್ವಸಂಸ್ಥೆಯ ಘೋಷಣೆಯ ಆಧಾರದಲ್ಲಿ ಮಾನವೀಯ ಹಕ್ಕುಗಳನ್ನು 2 ಭಾಗಗಳಾಗಿ ಮಾಡಬಹುದು. ಒಂದನೇದ್ದು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು. ಇಲ್ಲೇ ನಾವು ಇದನ್ನು ನೋಡಿದಾಗ ನೀವು ಒಬ್ಬ ನಾಗರಿಕನಾಗಿ ಬದುಕಬೇಕಂದ್ರೆ ಅವನಿಗೆ ಆರ್ಥಿಕವಾಗಿ ಸಮರ್ಥ ಇರಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಅವನ ಸ್ಥಾನಮಾನ ಇರಬೇಕು. ಹಾಗಾಗಿ ಇವುಗಳನ್ನ ವ್ಯತ್ಯಾಸ ಮಾಡೋಕಂದ್ರೆ ನಾವು ಇಂಪ್ಲಿಮೆಂಟೇಷನ್ ಮಾಡುವ ಉದ್ದೇಶಕ್ಕೋಸ್ಕರ ಇವುಗಳನ್ನು 2 ಭಾಗಗಳಾಗಿ ಮಾಡಿದ್ದೀವಿ ಅಂತ ಹೇಳಿ ತಿಳ್ಕೊಳ್ತಾ, ಇದು ಅಲ್ಲದೆ 3ನೇ ಭಾಗ ಇದೆ, ಕೊನೆಯಲ್ಲಿ ನಾನು ಅದನ್ನು ಚರ್ಚೆ ಮಾಡ್ತೀನಿ. 3rd ಜನರೇಷನ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಕಲೆಕ್ಟಿವ್ ರೈಟ್ಸ್ ಅಂತ ಹೇಳ್ತೀವಿ. ಕಲೆಕ್ಟಿವ್ ರೈಟ್ಸ್, ಕಲೆಕ್ಟಿವ್ ರೈಟ್ಸ್ ನಮ್ಮ ಪಠ್ಯಕ್ರಮದ ಪ್ರಕಾರ ಇವೆರಡು ಓಕೆ, ಬಟ್ ಅವಕ್ಕೆ ಸಂಘಟನಾತ್ಮಕ ಹಕ್ಕುಗಳು ಅಥವಾ ಸಾಮಾಜಿಕ ಹಕ್ಕುಗಳು, ಸಮಾಜದ ಹಕ್ಕುಗಳು, ನಾವು ಹಿಂಗೆ ಹೇಳ್ಬೋದು, ಸಮಾಜದ ಹಕ್ಕುಗಳು, ಸಮುದಾಯದ ಹಕ್ಕುಗಳು, ಸಮುದಾಯದ ಹಕ್ಕುಗಳು ಹೀಗೂ ಹೇಳ್ಬೋದು, ಸಮುದಾಯದ ಹಕ್ಕುಗಳು ಅಂತಲೂ ಹೇಳ್ಬೋದು. ಈ ರೀತಿಯಾಗಿ 3 ಕ್ಯಾಟಗರೈಸೇಷನ್ ಮಾಡೋ. ಬಟ್ ವೆರಿ ಇಂಪಾರ್ಟೆಂಟ್ ಈಸ್ ದೀಸ್ 2 ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನೌ ಲೆಟ್ ಅಸ್ ಸಿ the civil and political rights. These rights are essential for ensuring individual freedom and participate in public life. Individual freedom, ವ್ಯಕ್ತಿ ಸ್ವಾತಂತ್ರ್ಯ. ಇಂಡಿವಿಜುವಲ್ ಫ್ರೀಡಮ್ ಅಂದ್ರೆ ನಾವೇನು ಹೇಳ್ಬೋದು, ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೀವಿ. ಪರ್ಸನಲ್ ಲಿಬರ್ಟಿ, ಪರ್ಸನಲ್ ಲಿಬರ್ಟಿ ಮತ್ತು ಪಾರ್ಟಿಸಿಪೇಷನ್ ಇನ್ ಪಬ್ಲಿಕ್ ಲೈಫ್, ಸಾರ್ವಜನಿಕ ಜೀವನದಲ್ಲಿ ನಾವು ಭಾಗವಹಿಸುವುದಕ್ಕೆ ಅವಕಾಶ ಆಗ್ತವೆ. ಆ ರೀತಿಯಾದಂಥ ಹಕ್ಕುಗಳನ್ನು ನಾವೇನು ಹೇಳ್ತೀವಿ, ನಾಗರಿಕ ಮತ್ತು ಸಾಮಾಜಿಕ ಹಕ್ಕುಗಳು ಅಂತ ಹೇಳ್ತೀವಿ. ನಾಗರಿಕ ಮತ್ತು ಸಾಮಾಜಿಕ ಹಕ್ಕುಗಳು ನಮಗೇನು ಅವಕಾಶ ಮಾಡಿಕೊಡ್ತವೆ ಅಂತಂದರೆ, ನಮ್ಮ ಸ್ವಾತಂತ್ರ್ಯವನ್ನು ನಮಗೆ ಕೊಡ್ತವೆ ಅಥವಾ ನಮ್ಮ ಸ್ವಾತಂತ್ರ್ಯ ನಮ್ಮೊಟ್ಟಿಗೆ ಇರ್ತದೆ. ಅಷ್ಟೇ ಅಲ್ಲ, ಸಾರ್ವಜನಿಕವಾಗಿ ಸಮಾಜದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ನಮಗೆ ಭಾಗವಹಿಸುವ ಅವಕಾಶವನ್ನು ಕೊಡ್ತವೆ ಅನ್ನೋದನ್ನು ನಾವು ಈ 1ನೇ ಕ್ಯಾಟಗರಿಯಲ್ಲಿ ನೋಡ್ಬೋದು. ದಿಸ್ ಈಸ್ ವಾಟ್ ಈಸ್, ಏನವು ರೈಟ್ಸು, ವಾಟ್ ಆರ್ ಆಲ್ ದೋಸ್ ರೈಟ್ಸ್. ಅದರಲ್ಲಿ ನಾವು ಇನ್ ದಿಸ್ ದೇರ್ ಆರ್ 2 ರೈಟ್ಸ್. ಒನ್ ಈಸ್ civil right and another is political right. Let us study them again separately also. What are civil rights? These rights include life, personal liberty, security of the person, all of which are fundamental for a dignified human existence. ನೋಡಿ, ಒಬ್ಬ ಮಾನವ ಈ ಜಗತ್ತಿನ ಮೇಲೆ ಇರಬೇಕು ಅಂತಂದರೆ ಇವುಗಳು ಮಿನಿಮಮ್ ಎಷ್ಟು ಬೇಕು ನಮಗೆ, ಕನಿಷ್ಠ ಪಕ್ಷ ಇವಿರಬೇಕು. ನಮ್ಮ ಜೀವ ಇರಬೇಕು, ನಮಗೆ ವೈಯಕ್ತಿಕ ಸ್ವಾತಂತ್ರ್ಯ ಇರಬೇಕು ಮತ್ತು ನಮಗೆ ರಕ್ಷಣೆ ಇರಬೇಕು. ನೋಡಿ, ಈ ಕೆಲಸವನ್ನು ಸರ್ಕಾರ ಮಾಡ್ತದೆ. ಮೈಟ್ ಈಸ್ ರೈಟ್ ಅನ್ನುವ ಕಾಲ ಹೋದ ಮೇಲೆ ಸರ್ಕಾರ ಬಂತು. ಮೊದಲು ಮೈಟ್ ಈಸ್ ರೈಟ್ ಅಂದರೆ ಯಾವನಿಗೆ ಬಲ ಇದೆಯೋ ಅವನೇ ರಾಜ ಅಂತ, ಅವನು ಹೇಳಿದಂಗೆ ಉಳಿದವ್ರು ಕೇಳಬೇಕು, ಉಳಿದವ್ರು ಗುಲಾಮರಾಗಿರಬೇಕು. ದಟ್ ವಾಸ್ ದ ಕಾನ್ಸೆಪ್ಟ್. ಸೊಸೈಟಿ ಸ್ಟಾರ್ಟೆಡ್ ಲೈಕ್ ದ್ಯಾಟ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಏನು ಹೆದರುವಂತಹ ಎಲ್ಲ ವ್ಯಕ್ತಿಗಳಿದ್ರಲ್ಲ, ಎಲ್ಲರೂ ಒಟ್ಟುಗೂಡಿ ಏನು ಮಾಡಿದರು, ಮೈಟ್ ಅಂತಕ್ಕಂಥ ಮೈಟಿ ಪರ್ಸನನ್ನು ಅಪೋಸ್ ಮಾಡಿದರು ಒಟ್ಟುಗೂಡಿ. ಆವಾಗ ಎಲ್ಲರ ರಿಪ್ರೆಸೆಂಟೇಟಿವ್ ಸರ್ಕಾರ ನಮ್ಗೆ ಬರುತ್ತೆ. ಆ ರೀತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ರಕ್ಷಣೆಯ ಅವಶ್ಯಕತೆ ಇದೆ ಅನ್ನೋದನ್ನು ಈ 3 ಕಾನ್ಸೆಪ್ಟ್ಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಸಿವಿಲ್ ರೈಟ್ಸಲ್ಲಿ ನೋಡ್ತೀವಿ. ಏನೇನು ರೈಟ್ ಹಂಗಿದ್ರೆ, ನಂಬರ್ 1 ರೈಟ್ ಟು ಪ್ರೈವಸಿ. ನೋಡಿ, ನಮಗೆ ರೈಟ್ ಟು ಪ್ರೈವಸಿ ಅಂದರೆ ನಮ್ಮ ಏನು ವ್ಯಕ್ತಿತ್ವ ಏನು ಹೇಳ್ತೀವಿ ನಾವು, ಅದಕ್ಕೆ ಏನು ಹೇಳೋದು, ಪ್ರೈವಸಿಗೆ ಏನು ಹೇಳ್ಬೋದು ಅಂತಂದರೆ ವೈಯಕ್ತಿಕ ಸ್ವಾತಂತ್ರ್ಯ. ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು, ನಮ್ಮ ಪ್ರೈವಸಿ, ನಾವೇನು 4 ಗೋಡೆಯ ಮಧ್ಯೆ ನಮ್ಮ ಏನು ವ್ಯವಹಾರಗಳಿರುತ್ತೆ ಅದಕ್ಕೆ ನಮಗೆ ಸ್ವಾತಂತ್ರ್ಯ ಇರಬೇಕು ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡ್ತೀವಿ. ಭಾರತದ ವಿಷಯಕ್ಕೆ ಬಂದಾಗ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಅಲ್ಟಿಮೇಟ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ರೈಟ್ ಟು ಪ್ರೈವಸಿಯನ್ನು ರಿಕಗ್ನೈಸ್ ಮಾಡ್ತದೆ. ಅದಕ್ಕಿಂತ ಮೊದಲು ಇಟ್ ವಾಸ್ ಹ್ಯಾವಿಂಗ್ ಲಿಮಿಟೇಷನ್ಸ್, ಲಾಟ್ ಆಫ್ ಲಿಮಿಟೇಷನ್ಸ್. ಪುಟ್ಟಸ್ವಾಮಿ ಕೇಸು, ನವತೇಜ್ ಸಿಂಗ್ ಜೋಹರ್ ಕೇಸ್ಗಳು ಏನು ಹೇಳ್ತವೆ ನಮಗೆ ಅಂತಂದರೆ, ಈ ರೈಟ್ ಟು ಪ್ರೈವಸಿ ಅಲ್ಟಿಮೇಟ್ಲಿ ವಿ ಗಾಟ್ ಇಟ್.
Right to privacy, actually, it is available in our Article 21. Article 21. Article 21ನಲ್ಲಿ ಅದು ಅಡಕವಾಗಿದೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು. ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಅದು ಭಾರತದಲ್ಲಿ ನಮಗೇನಾಯಿತು, ಪ್ರೈವಸಿ ಅಧಿಕಾರಿಗಳು ಸಿಗ್ತವೆ. ಇದಕ್ಕೆ ಆಧಾರ್ ಕೇಸ್ ಅಂತಲೂ ಹೇಳ್ತಾರೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಧಾರ್ ಕೇಸ್. ಆಧಾರ್ ಕೇಸ್. ನೆಕ್ಸ್ಟು ರೈಟ್ ಟು ಶೆಲ್ಟರ್ ಆ್ಯಂಡ್ ಪ್ರಾಪರ್ಟಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಏನಾಗಬೇಕು ಅಂತಂದರೆ ನೆಲೆ ಇರಬೇಕು, ನೆರಳಿರಬೇಕು. ಹಿ ಶುಡ್ ಹ್ಯಾವ್ ಹೌಸ್. ರೋಟಿ ಕಪಡ ಮಕಾನ್ ಅಂತ ಹೇಳ್ತಾರೆ. ರೋಟಿ ಕಪಡ ಮಕಾನ್. ಅವನಿಗೆ ನೆಲೆ ಇರಬೇಕು, ಒಂದು ಮನೆ ಇರಬೇಕು, ವಾಸಸ್ಥಾನ ಇರಬೇಕು ಅಂತ ಅದರ ಅರ್ಥ. ಅಷ್ಟೇ ಅಲ್ಲ, ಅವನಿಗೆ ಆಸ್ತಿನೂ ಇರಬೇಕು. ತನ್ನದು ಅಂತಕ್ಕಂಥ ಆಸ್ತಿ ಇದ್ರೆ ಮಾತ್ರ ಆ ಆಸ್ತಿಯಿಂದ ಬರುವಂಥ ಆದಾಯದಿಂದ ಅವನೇನು ಮಾಡ್ಬೋದು, ಬದುಕಬಹುದು. he can live. That is right to shelter and property. Then he should not be tortured. He should not be tortured or inhumanly treated. ಅವನಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಅವನಿರಬೇಕು. ಫ್ರೀ ಫ್ರಾಮ್ ಟಾರ್ಚರ್ ಆ್ಯಂಡ್ ಇನ್ಹ್ಯೂಮನ್. ಅಮಾನವೀಯತೆಗೆ ಅವನು ಒಳಗಾಗಬಾರ್ದು. ಅಮಾನವೀಯತೆಗೆ ಅವನು ಒಳಗಾಗಬಾರ್ದು. ಹಿಂಸೆಗೆ ಅವನು ಒಳಗಾಗಬಾರ್ದು ಅಂತಕ್ಕಂಥದ್ದು ಇದು ಕೂಡ ನಮ್ಮ ಸಿವಿಲ್ ರೈಟ್ಸಲ್ಲಿ ಬರುತ್ತೆ. ಆಮೇಲೆ ಅವನಿಗೆ ಆರ್ಟಿಕಲ್ 19 ಇರಬೇಕು. ಆರ್ಟಿಕಲ್ 19 ಇರಬೇಕು. ಏನು? ಫ್ರೀಡಮ್ ಆಫ್ ಥಾಟ್, ಕಾನ್ಷಿಯಸ್ ಆ್ಯಂಡ್ ರಿಲಿಜನ್. ಆರ್ಟಿಕಲ್ 19, 25, 26 ಇವೆಲ್ಲವೂ ಇದರಲ್ಲಿ ಸೇರಿಕೊಂಡಿದೆ. ಧಾರ್ಮಿಕ ಹಕ್ಕು, ಅವನಿಗೆ ಧರ್ಮದ ಸ್ವಾತಂತ್ರ್ಯ ಇರಬೇಕು, ವಿಚಾರದ ಸ್ವಾತಂತ್ರ್ಯ ಇರಬೇಕು, ಮತ್ತು ತನ್ನ ಕಾನ್ಷಿಯನ್ಸ್ ಅಂತ ಏನು ಹೇಳ್ತಾರೆ, ಅಂತರಾತ್ಮದ ಸ್ವಾತಂತ್ರ್ಯ ಇರಬೇಕು. ಇವೆಲ್ಲ ಸ್ವಾತಂತ್ರ್ಯವು ಅವನಿಗೆ ಇರಬೇಕು ಅಂತಕ್ಕಂಥದ್ದು. ದೆನ್ ಫ್ರೀಡಮ್ ಆಫ್ ಮೂಮೆಂಟ್. ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ಆರ್ಟಿಕಲ್ 19. ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ಆರ್ಟಿಕಲ್ 19. ಫ್ರೀಡಮ್ ಆಫ್ ಮೂಮೆಂಟ್. ಅವನು ಎಲ್ಲಿ ಬೇಕಲ್ಲಿ ಹೋಗುವಂತಹ ಅವಕಾಶ ಇರಬೇಕು. ಮನೇಕಾ ಗಾಂಧಿ ಕೇಸ್, ಫ್ರೀಡಮ್ ಆಫ್ ಮೂಮೆಂಟ್. ಎ.ಕೆ. ಗೋಪಾಲನ್ ಕೇಸ್, ಫ್ರೀಡಮ್ ಆಫ್ ಮೂಮೆಂಟ್. ಇವೆಲ್ಲವನ್ನು ಕೂಡ ನಾವೇನು ಮಾಡ್ತೀವಿ, ಸಿವಿಲ್ ರೈಟ್ಸ್ ಅಂತ ಹೇಳ್ತೀವಿ. ಇವನ್ನ ನಾಗರಿಕ ಹಕ್ಕುಗಳು ಅಂತ ಹೇಳ್ತೀವಿ. ಕನ್ನಡದಲ್ಲಿ ವಿ ಕಾಲ್ ದೆಮ್ ಆಸ್ ನಾಗರಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳು ನೋಡಿ, ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ. ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಗೌರವಯುತ ಬದುಕಿಗೆ ಅಗತ್ಯವಾದ ಗೂಡಿನಿಂದ ರಕ್ಷಣೆ, ಶೆಲ್ಟರ್. ಗೌಪ್ಯತಾ ಹಕ್ಕು. ದಿಸ್ ಇಸ್ ಆಕ್ಚುಲಿ ಪ್ರೈವಸಿ. ಗೌಪ್ಯತಾ ಹಕ್ಕು, ಪ್ರೈವಸಿ. ದೆನ್ ಆಶ್ರಯ, ಆಸ್ತಿ ಹೊಂದಲು ಹಕ್ಕು. ಜಾತ್ಯತೀತವಾಗಿ ನಿರ್ದಯ ಅಪಮಾನಕಾರಿ ವರ್ತನೆಗಳಿಂದ, ಇದಕ್ಕೆ ನಾವು ಟಾರ್ಚರ್, ಹಿಂಸೆ ಮತ್ತು ಅಮಾನವೀಯ ಕೃತ್ಯ ಅಂತ ಹೇಳ್ಬೋದು. ಇದಕ್ಕೆ ನಾವೇನು ಹೇಳ್ಬೋದು, ಹಿಂಸೆ ಮತ್ತು ಅಮಾನವೀಯ ನಿಂದನೆಯಿಂದ ಮುಕ್ತಿ ಅಂತ ಹೇಳ್ಬೋದು, ಮುಕ್ತಿ. ದೆನ್ ಚಿಂತನ, ಅಂತರಾತ್ಮ, ಧರ್ಮ ಮತ್ತು ಚಲನೆಯ ಸ್ವಾತಂತ್ರ್ಯ. ಅವನಿಗೆ ತಾನೇ ವಿಚಾರ ಮಾಡುವಂತಹ ಶಕ್ತಿ ಇರಬೇಕು. ಅಂತರಾತ್ಮದ ಏನು ಸ್ವಾತಂತ್ರ್ಯ ಇರಬೇಕು, ಧರ್ಮದ ಸ್ವಾತಂತ್ರ್ಯ ಇರಬೇಕು, ಮತ್ತು ಚಲನೆಯ ಸ್ವಾತಂತ್ರ್ಯ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತಹ ಸ್ವಾತಂತ್ರ್ಯ ಕೂಡ ಅವನಿಗಿರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿ ಸೆಕೆಂಡ್ ಪಾರ್ಟ್ ಆಫ್ ದಿ ಸಿವಿಲ್ ರೈಟ್ಸ್. ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ನು ಇಲ್ಲಿ ನಾವು ಸಪ್ರೇಟಾಗಿ ಹೇಳ್ತೀವಿ. ವಾಟ್ ಆರ್ ಆಲ್ ದಿ ಪೊಲಿಟಿಕಲ್ ರೈಟ್ಸ್? ರಾಜಕೀಯ ಹಕ್ಕುಗಳು. ಇವಾಗ ನಾವು ಕನ್ನಡದಲ್ಲಿ ರಾಜಕೀಯ ಹಕ್ಕುಗಳು ಅಂತ ಹೇಳ್ಬೋದು. ಪೊಲಿಟಿಕಲ್ ರೈಟ್ಸ್ ಎನಾಬಲ್ ಇಂಡಿವಿಜುವಲ್ಸ್ ಟು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಗವರ್ನೆನ್ಸ್ ಆಫ್ ದೇರ್ ಕಂಟ್ರಿ. ಒಂದು ರಾಜ್ಯ ವ್ಯವಸ್ಥೆಯಲ್ಲಿ, ಯಾವುದೇ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಥವಾ ಯಾವುದೇ ರಾಷ್ಟ್ರದಲ್ಲಿ ಆಗಲಿ, ಅಲ್ಲಿ ಅವನು ಕೂಡ ಸಾರ್ವಜನಿಕವಾದ ರಾಜಕೀಯವಾದ ಜೀವನದಲ್ಲಿ ಒಂದು ಭಾಗ ಆಗಲಿಕ್ಕೆ ಅವಕಾಶ ಇರಬೇಕು. ದೇರ್ ಮಸ್ಟ್ ಬಿ ಎ ಪ್ರೊವಿಷನ್ ಫಾರ್ ಎವ್ರಿ ಪರ್ಸನ್ ಟು ಹ್ಯಾವ್ ಹೀಸ್ ಪಾರ್ಟ್, ಹೀಸ್ ರೋಲ್ ಇನ್ ದ ಆಕ್ಟಿವಿಟಿ ಆಫ್ ಗವರ್ನೆನ್ಸ್, ಇನ್ ದ ಆಕ್ಟಿವಿಟಿ ಆಫ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ ನಾವು. ಅದಕ್ಕೇನಾಗಬೇಕು? ದೇರ್ ಮಸ್ಟ್ ಬಿ ಅ ರೈಟ್ ಟು ವೋಟ್. So in India we have got right to vote. Anybody having age above 18 years, he has the right to vote, right to contest elections.
ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತಹ ಹಕ್ಕು. ಪಂಚಾಯಿತಿ ಆದರೆ 21 ವರ್ಷ ಆಗಿರಬೇಕು, ಅಥವಾ MP ಆದರೆ 25 ವರ್ಷ ಆಗಿರಬೇಕು. ಆದವರಿಗೆ ನಾವೇನು ಮಾಡ್ತೀವಿ, ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅಧಿಕಾರವನ್ನು ಕೊಡ್ತೀವಿ. ರೈಟ್ ಟು ಪಾರ್ಟಿಸಿಪೇಟ್ ಇನ್ ಪಬ್ಲಿಕ್ ಅಫೇರ್ಸ್, ಎಲ್ಲ ಸಾರ್ವಜನಿಕ ಕೆಲಸಗಳಲ್ಲಿ, ಕೆಲಸ ಕೃತ್ಯಗಳಲ್ಲಿ, ಸಾರ್ವಜನಿಕ ಕೆಲಸ ಕೃತ್ಯಗಳಲ್ಲಿ, ನೌಕರಿಗಳಲ್ಲಿ ಭಾಗವಹಿಸೋದು, ಮಿನಿಸ್ಟರ್ ಆಗೋದು, MLA ಆಗೋದು, MP ಆಗೋದು, ಪಂಚಾಯತಿ ಮೆಂಬರ್ ಆಗೋದು, ಈ ರೀತಿಯಾದಂತಹ ಎಲ್ಲ ಸಾರ್ವಜನಿಕ ಕೆಲಸವನ್ನು ಮಾಡಲಿಕ್ಕೂ ಕೂಡ ಅವಕಾಶ ಇರುವುದನ್ನು ನಾವೇನು ಹೇಳ್ತೀವಿ, ರಾಜಕೀಯ ಹಕ್ಕುಗಳು ಅಂತ ಹೇಳ್ತೀವಿ. ಮತ ಹಾಕುವ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸಾರ್ವಜನಿಕ ವ್ಯವಹಾರಗಳಲ್ಲಿ ಭಾಗವಹಿಸುವಂತಹ ಹಕ್ಕುಗಳನ್ನು ನಾವೇನು ಹೇಳ್ತೀವಿ, ರಾಜಕೀಯ ಹಕ್ಕುಗಳು ಅಂತ ಹೇಳ್ತೀವಿ. ವೆರಿ ಸಿಂಪಲ್ ಅನಾಲಜಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ದ ವರ್ಡ್ ವಿತ್ ಯುವರ್ ನಾಲೆಜ್, ಎಕ್ಸಿಸ್ಟಿಂಗ್ ನಾಲೆಜ್, ಯು ಕ್ಯಾನ್ ಎಕ್ಸ್ಪೌಂಡ್ ದೀಸ್ ಥಿಂಗ್ಸ್ ಆರ್ ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್. ಬಹಳ ಸರಳವಾದಂತಹ ವಿಚಾರಗಳಿವೆ. ಆದ್ದರಿಂದ ನಾವೇನು ಮಾಡಿದ್ದೀವಿ ಅಂದರೆ, ಒಂದನೆಯ ವಿಷಯವನ್ನು ತಿಳ್ಕೊಂಡಿದ್ದೀವಿ. ನೋಡಿ, ವೈಲ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆರ್ ಕಾನ್ಸೆಪ್ಚುಯಲಿ ಡಿಸ್ಟಿಂಕ್ಟ್, ದೇ ಆರ್ ಡೀಪ್ಲಿ ಇಂಟರ್ಡಿಪೆಂಡೆಂಟ್. ಇವುಗಳು ಕೂಡ ಒಂದಕ್ಕೊಂದು ಹೊಂದ್ಕೊಂಡಿದೆ, ಒಂದಿಲ್ಲದೆ ಇನ್ನೊಂದು ಇರೋಕ್ಕಾಗಲ್ಲ ಅಂತ. ಸಿವಿಲ್ ಮತ್ತು ಪೊಲಿಟಿಕಲ್ ರೈಟ್ಸ್ ಇದಾವಲ್ಲ, ದೇ ಆರ್ ಇಂಟರ್ಡಿಪೆಂಡೆಂಟ್, ಒಂದು ಇನ್ನೊಂದಕ್ಕೆ ಸೇರ್ಕೊಂಡಿದ್ದಾವೆ. ದಿಸ್ ರಿಕಗ್ನಿಷನ್ ಲೆಡ್ ಟು ದ ಅಡಾಪ್ಷನ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್, ICCPR ಅಂತೀವಿ ನಾವು. ವಿಶ್ವಸಂಸ್ಥೆ ಈ ಒಂದು ಕೋವೆನೆಂಟನ್ನು ಮಾಡುತ್ತೆ. ಏನು ಕೋವೆನೆಂಟ್ ಅದು? ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ಈ ಎರಡು ಪ್ರಕಾರದ ಹಕ್ಕುಗಳನ್ನು ವಿಭಿನ್ನವಾಗಿ ಕಾಣಿಸಬಹುದು, ಆದರೆ ಅವು ಪರಸ್ಪರ ಒಂದಕ್ಕೊಂದು ಅವಲಂಬಿತವಾಗಿವೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆಯನ್ನು ರೂಪಿಸಲಾಯಿತು. ದಿಸ್ ಇಸ್ ಎ ಕೋವೆನೆಂಟ್ ಆ್ಯಂಡ್ ಎವ್ರಿ ನೇಷನ್ ಶುಡ್ ಹ್ಯಾವ್ ದೀಸ್ rights. Civil and political rights should be available to every citizen of every nation of this entire world ಅನ್ನೋದು ವಿಶ್ವಸಂಸ್ಥೆಯ ಒಂದು ಉದ್ದೇಶ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಈ ರೀತಿಯಾಗಿ ನೀವು ಒಂದನೆಯ ಫಸ್ಟ್ ಜನರೇಷನ್ ರೈಟ್ ಅಂತ ಹೇಳ್ಬೋದು. ಇವಕ್ಕೆ ನಾವೇನು ಹೇಳ್ತೀವಿ, ಮೊದಲ ಸಂತತಿಯ ಮಾನವೀಯ ಹಕ್ಕುಗಳು, ಹೀಗೆ ಹೇಳ್ಬೋದು ನಾವು. ಮೊದಲ ಸಂತತಿಯ ಮಾನವೀಯ ಹಕ್ಕುಗಳು, ಫಸ್ಟ್ ಜನರೇಷನ್ ಫಂಡಮೆಂಟಲ್ ರೈಟ್ಸ್ ಆರ್ ದಿ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ನಾಗರಿಕ ಮತ್ತು ರಾಜಕೀಯ ಮಾನವ ಹಕ್ಕುಗಳು, ನಾಗರಿಕ ಮತ್ತು ರಾಜಕೀಯ ಮಾನವೀಯ ಹಕ್ಕುಗಳು. ಇದಕ್ಕೆ ಅನುಗುಣವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ, ಈ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ICCPR, ಇಂಟರ್ನ್ಯಾಷನಲ್ ಕೋವೆನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಅಂತಕ್ಕಂಥ ಒಂದು ಒಡಂಬಡಿಕೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅನ್ನೋದನ್ನು ಇಲ್ಲಿ ಕಾಣ್ತೇವೆ. ದೀಸ್ ರೈಟ್ಸ್ ಆರ್ ರೆಫರ್ ಟು ಆಸ್ ನೆಗೆಟಿವ್ಸ್. ನೋಡಿ, ಅನದರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ದೀಸ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆರ್ ಫಸ್ಟ್ ಜನರೇಷನ್ ರೈಟ್ಸ್ ಆರ್ ಕಾಲ್ಡ್ ನೆಗೆಟಿವ್ ರೈಟ್ಸ್. ಯಾಕೆ ನೆಗೆಟಿವ್ ರೈಟ್ಸ್ ಅಂದರೆ, ಇವುಗಳನ್ನು ಕಡಿತಗೊಳಿಸುವಂಥ ಯಾವುದೇ ಕೆಲಸವನ್ನು ಮಾಡೋದು ಸರ್ಕಾರಕ್ಕೆ ಹಕ್ಕಿಲ್ಲ. ಸರ್ಕಾರ ಇದರಿಂದ ದೂರ ಇರಬೇಕು. ಈ ಹಕ್ಕುಗಳು ಸಂಪೂರ್ಣವಾಗಿ ಅವರಿಗೆ ಸಿಗುವ ರೀತಿಯಲ್ಲಿ ಸರ್ಕಾರದ ವ್ಯವಸ್ಥೆ ಇರಬೇಕು. ಈ ಹಕ್ಕುಗಳನ್ನು ಕಿತ್ಕೊಳ್ಳುವ ರೀತಿಯಲ್ಲಿ ಇರಬಾರ್ದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವನ್ನ ನೆಗೆಟಿವ್ ರೈಟ್ಸ್ ಅಥವಾ ನಕಾರಾತ್ಮಕ ಹಕ್ಕುಗಳು ಅಂತ ಹೇಳ್ತೀವಿ. ಬಿಕಾಸ್ ದೇ ಜನರಲಿ ರಿಕ್ವೈರ್ ದ ಸ್ಟೇಟ್ ಟು ಅಬ್ಸ್ಟೇನ್ ಫ್ರಾಮ್ ಇಂಟರ್ಫರೆನ್ಸ್. ಈ ರೀತಿಯಾದಂತಹ ಹಕ್ಕುಗಳಲ್ಲಿ ಸರ್ಕಾರ ಮೂಗು ತೂರಿಸಬಾರ್ದು ಅಂತಕ್ಕಂಥದ್ದು ಇದರ ಅರ್ಥ. ಎನ್ಶ್ಯೂರಿಂಗ್ ದ್ಯಾಟ್ ಪೀಪಲ್ ಆರ್ ಪ್ರೊಟೆಕ್ಟೆಡ್ ಫ್ರಾಮ್ ಆರ್ಬಿಟ್ರರಿ ಆ್ಯಕ್ಷನ್ಸ್. ನೋಡಿ, ಈಗ ಸರ್ಕಾರ ಈ ರೀತಿಯಾದಂತಹ ಆ್ಯಕ್ಷನ್ಗಳಿಗೆ ಅವಕಾಶ ಕೊಡಬಾರ್ದು. ಕೊಟ್ಟರೆ ಅದೇನಾಗುತ್ತೆ ಅಂತಂದರೆ, ಈ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಹರಣ ಆಗುತ್ತೆ ಅಂತೆ. ಫಾರ್ ಎಕ್ಸಾಂಪಲ್, ಮರ್ಡರ್ ಮಾಡುವಂಥದ್ದು, ಟಾರ್ಚರ್ ಮಾಡುವಂಥದ್ದು, ಯಾರನ್ನೋ ಅರೆಸ್ಟ್ ಮಾಡಿ ಒಳಗೆ ಹಾಕುವಂಥದ್ದು, ಈ ರೀತಿಯಾದದ್ದನ್ನು ಸರ್ಕಾರ ಮಾಡಬಾರ್ದು. ಅನ್ನೆಸರಿಯಾಗಿ ಏನೂ ಕಾರಣವಿಲ್ಲದೆ ವ್ಯಕ್ತಿಗಳಿಗೆ ತೊಂದರೆ ಕೊಡುವುದರಿಂದ ಸರ್ಕಾರ ದೂರವಿರಬೇಕು ಅಂತಕ್ಕಂಥದ್ದು. ಮರ್ಡರ್ ಆ್ಯಂಡ್ ಟಾರ್ಚರ್. ರಿಟ್ರಾಸ್ಪೆಕ್ಟಿವ್ ಲಾಸ್, ಯಾವುದೇ ಕಾನೂನನ್ನು, ಎಸ್ಪೆಷಲಿ ಕ್ರಿಮಿನಲ್ ಲಾಸ್, ದಂಡನೀಯ ಅಪರಾಧಗಳನ್ನು ಹಿಂದಿನ ದಿನಾಂಕದಿಂದ ತರೋ ಹಾಗಿಲ್ಲ. ಪೂರ್ವಾನ್ವಯವಾಗುವಂತೆ ಯಾವುದೇ ದಂಡನೀಯ ಕಾನೂನನ್ನು ಜಾರಿಗೊಳಿಸುವ ಹಾಗಿಲ್ಲ. ಸಾಮಾನ್ಯವಾಗಿ ಯಾವ ಕಾನೂನನ್ನು ಮಾಡೋ ಹಾಗಿಲ್ಲ. ವಿಶೇಷವಾಗಿ ಸಿವಿಲ್ ಕಾನೂನುಗಳನ್ನು ಮಾಡ್ತಾರೆ.
ಆದರೆ ಈ ದಂಡನೀಯ ಕಾನೂನುಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಹಳೆ ಡೇಟ್ನಿಂದ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಪಬ್ಲಿಕ್ಲಿ ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್, ಆದರೆ ಅದನ್ನು ಇವತ್ತಿನಿಂದ ಕಾನೂನು ಜಾರಿಗೆ ತಂದರೆ ನಿನ್ನೆ ಪಬ್ಲಿಕ್ ಸ್ಮೋಕ್ ಮಾಡಿದವರಿಗೆ ಹಿಡಿಯೋಕ್ಕಾಗಲ್ಲ, ಅವರಿಗೆ ಶಿಕ್ಷೆ ಕೊಡೋಕ್ಕಾಗಲ್ಲ. ಆಮೇಲೆ ಯಾರಿಗೂ ನಾವು ಅನ್ನೆಸೆಸರಿ ಅವ್ರನ್ನ ದಸ್ತಗಿರಿ ಮಾಡಿ ಬಂಧನದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಅದಕ್ಕೇನೆ ನಮ್ಗೆ ಒಂದು ಸ್ಪೆಷಲ್ ರೈಟ್ ಇದೆ, ಇಟ್ಸ್ ಕಾಲ್ಡ್ ಹೇಬಿಯಸ್ ಕಾರ್ಪಸ್ ರೈಟ್ ಅಂತಾರೆ. ಹೇಬಿಯಸ್ ಕಾರ್ಪಸ್ ರೈಟ್ ಅಂತಂದರೆ ಏನು ಅಂತಂದರೆ, ಬಾಡಿಲಿ ಬ್ರಿಂಗ್ ಹಿಮ್ ಅಂತ. ಕೋರ್ಟ್ ನಿಮಗೆ ರಿಟ್ ಇಶ್ಯೂ ಮಾಡಿಬಿಡ್ತದೆ. ಅವನೇ ಒಬ್ಬ ವ್ಯಕ್ತಿ ಕಾಣೆ ಆದ ಅಂತಂದರೆ ಪೊಲೀಸರು ಸಕಾರಣ ಕೊಡದೆ ಅವನನ್ನು ಹಿಡಿದು ಇಟ್ಕೊಂಡಿದ್ರೆ ಅಥವಾ ಅವನು ಕಾಣೆಯಾಗಿದ್ದರೆ ಪೊಲೀಸರು ಜವಾಬ್ದಾರಿ ಆಗ್ತದೆ. ಅವನು ಹಿಡ್ಕೊಂಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥದ್ದು, ಅಥವಾ ಕೋರ್ಟ್ ಹೇಳಬೇಕು ನಾವು ಇಂತಿಂತಹ ದಂಡನೀಯ ಅಪರಾಧಕ್ಕೋಸ್ಕರ ಅವನು ಹಿಡಿದಿದ್ದೀವಿ ಅಂತ ಹೇಳಬೇಕು. ಆ ರೀತಿ ಇಂಪ್ರಿಸನ್ಮೆಂಟ್ ವಿದೌಟ್ ಲೀಗಲ್ ಪ್ರೊಸೆಸ್, ನೋಡಿ, ವಿದೌಟ್ ಡ್ಯೂ ಲೀಗಲ್ ಪ್ರೊಸೆಸ್. ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಕಾನೂನಾತ್ಮಕವಾಗಿ ಎಲ್ಲದೆ ಅವನ್ನ ಇಂಪ್ರಿಸನ್ ಮಾಡೋ ಹಾಗಿಲ್ಲ, ಅವನಿಗೆ ಏನು ಜೈಲುವಾಸ ಅವನಿಗೆ ಕೊಡೋ ಹಾಗಿಲ್ಲ ಅಂತಕ್ಕಂಥದ್ದು. ಇವೆಲ್ಲವುಗಳನ್ನು ಕೂಡ ಅದರಿಂದ ಈ ರೀತಿ ಮಾಡಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ವಿ ಆರ್ ಕಾಲಿಂಗ್ ದೆಮ್ ಆಸ್ ನೆಗೆಟಿವ್ ರೈಟ್ಸ್. ಈ ಹಕ್ಕುಗಳನ್ನು ಋಣಾತ್ಮಕ ಹಕ್ಕುಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಸರ್ಕಾರವು ಈ ಹಕ್ಕುಗಳನ್ನು ಹಿಂಪಡೆಯದಂತೆ ನಿಷ್ಕ್ರಿಯವಾಗಿರಬೇಕಾಗುತ್ತದೆ. ಉದಾಹರಣೆಗೆ ಕೊಲೆ, ಕಿರುಕುಳ, ಅನ್ಯಾಯಾತ್ಮಕ ಬಂಧನದಿಂದ ರಕ್ಷಣೆ, ಹಿಂದುಗಡೆ ಇರುವ ಕಾನೂನುಗಳಿಂದ ಶಿಕ್ಷೆ ನೀಡದಿರುವುದು. ಇದನ್ನು ನೀವು ಹೀಗೆ ಪೂರ್ವಾನ್ವಯವಾಗುವಂತೆ ಕಾನೂನುಗಳಿಂದ ಶಿಕ್ಷೆ ನೀಡದಿರುವುದು, ಹೇಬಿಯಸ್ ಕಾರ್ಪಸ್ನ ನಿರಾಕರಣೆ ಅಥವಾ ನ್ಯಾಯಾತೀತ ಬಂಧನದಿಂದ ರಕ್ಷಣೆ, ಇವೆಲ್ಲವನ್ನು ಈ ರೀತಿ ಆಗಲಾರದಂತೆ ನೋಡ್ಕೊಳ್ಳೋದು ಇಟ್ ಈಸ್ ದಿ ಜಾಬ್ ಆಫ್ ದಿ ಸ್ಟೇಟ್. ದೇಶದ ಅಥವಾ ರಾಜ್ಯದ ಕೆಲಸ ಇದು, ರಾಜ್ಯದ ಜವಾಬ್ದಾರಿ. ಅದಕ್ಕೆ ನೆಗೆಟಿವ್ ಋಣಾತ್ಮಕ ಹಕ್ಕುಗಳು ಅಂತ ಹೇಳ್ತೀವಿ. ನಾವು ಏನು ಹೇಳ್ತೀವಿ, ಋಣಾತ್ಮಕ ಹಕ್ಕುಗಳು ಅನ್ನೋದನ್ನು ಹೇಳ್ತೀವಿ. ಓಕೆ, ಸೊ ವಾಟ್ ಎವರ್ ಐ ಹ್ಯಾವ್ ಸೋ ಫಾರ್ ಡಿಸ್ಕಸ್ಡ್ ಈಸ್ ಅಬೌಟ್ ದಿ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್. ನೆನ್ಪಿಟ್ಕೊಳ್ಳಿ, ಈ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸು ಕೂಡ ನಮಗೆ ಸಕ್ಸಸ್ ಆಗಬೇಕು ಅಂತಂದರೆ ಎಕನಾಮಿಕ್ಕು, ಸೋಷಿಯಲ್ಲು ಮತ್ತು ಕಲ್ಚರಲ್ ರೈಟ್ಸು ಕೂಡ ನಮಗೆ ಇರಬೇಕಾಗ್ತದೆ. ಫಸ್ಟ್ ಆಫ್ ಆಲು, ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೆ ಅಲ್ಲಿ ಏನಾಗ್ತದೆ, ದರೋಡೆಗಳಾಗ್ತದೆ, ಕೊಲೆಗಳಾಗ್ತದೆ, ಒಬ್ಬರನ್ನೊಬ್ಬರು ಕಿತ್ತು ತಿನ್ನುವಂಥ ಪ್ರಸಂಗಗಳು ಬರ್ತದೆ. ಆದ್ದರಿಂದ ಈ ಹಕ್ಕುಗಳು ಕೂಡ ಬಹಳ ಮಹತ್ವವನ್ನು ಪಡ್ಕೊಳ್ತವೆ. ಇವಕ್ಕೊಂದೊಂದು ಸಲ ಸೆಕೆಂಡ್ ಜನರೇಷನ್ ರೈಟ್ಸ್ ಅಂತಲೂ ಹೇಳ್ತಾರೆ. ಏನಿದು, ಫಾರ್ ಹ್ಯೂಮನ್ ಡಿಗ್ನಿಟಿ ಟು ಬಿ ಫುಲ್ಲಿ ರಿಯಲೈಸ್ಡ್, ಪೂರ್ಣ ಪ್ರಮಾಣದಲ್ಲಿ ನಾವು ಘನತೆಯ ಜೀವನವನ್ನು ಅನುಭವಿಸಬೇಕು ಅಂತಂದರೆ ನಾವು ಆರ್ಥಿಕವಾಗಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಸದೃಢರಾಗಿರಬೇಕು. ಆರ್ಥಿಕವಾಗಿ ಸದೃಢರಾಗಿರಬೇಕು, ಸಾಮಾಜಿಕವಾಗಿ ಬೆಳಿಬೇಕು, ಮತ್ತು ನಮ್ಮ ಸಂಸ್ಕೃತಿ ನಮಗೆ ಖುಷಿಯನ್ನು ಕೊಡುವಂತಹದ್ದು. ಅದು ನಮಗೆ ಖುಷಿಯನ್ನು ಕೊಡುವಂಥದ್ದು ನಮ್ಮ ಸಂಸ್ಕೃತಿ. ಇವುಗಳು ಕೂಡ ನಮಗೇನಾಗಬೇಕು, ದೊರಕಬೇಕು. ಅಂದಾಗ ಮಾತ್ರ ನಾವು ಮೊದಲನೇ ಫಸ್ಟ್ ಜನರೇಷನ್ ಹಕ್ಕುಗಳೇನಿದಾವಲ್ಲ ಅವನ್ನ ನಾವು ಸಾರ್ಥಕ ಮಾಡ್ಬೋದು. ಅದು ಕೂಡ ಇದು ಕೂಡ ಇಂಡಿಪೆಂಡೆಂಟ್ ಅಲ್ಲ, ಇಂಟರ್ ಡಿಪೆಂಡೆಂಟ್ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. For human dignity to be realized, economic, social, cultural rights must also be protected. Without these, there is no meaning for civil and political rights. ನೋಡಿ, ಇವುಗಳನ್ನು ಹೊರತುಪಡಿಸಿದರೆ ನಮಗೆ ಇದಕ್ಕೆ ಅರ್ಥನೇ ಇಲ್ಲ. ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ಗೆ ಅರ್ಥನೇ ಇಲ್ಲ. ನಮಗೆ ರೈಟ್ ಟು ಲಿಬರ್ಟಿ ಇರಬೇಕು, ರೈಟ್ ಟು ಲೈಫ್ ಇರಬೇಕು, ಇವೆಲ್ಲದೂ ಇರಬೇಕು ಅಂತಂದರೆ ಇವುಗಳ ಜೊತೆಗಿದ್ರೆ ಮಾತ್ರ ಅದು ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಏನೇನು ಹಂಗಿದ್ರೆ, ದೀಸ್ ಇನ್ಕ್ಲೂಡ್ ರೈಟ್ ಟು ಅಡಕ್ವೇಟ್ ಫುಡ್. ನೋಡಿ, ನಮಗೆ ಫಸ್ಟು ರೋಟಿ ಕಪಡ ಮಕಾನ್ ಅಂತ ಹೇಳ್ತೀವಲ್ಲ, ನಮಗಿದು ಬೇಕು. ದಿಸ್ ಈಸ್ ರಿಕ್ವೈರ್ಡ್. ರೈಟ್ ಟು ಅಡಕ್ವೇಟ್ ಫುಡ್, ಕ್ಲೋತಿಂಗ್ ಆ್ಯಂಡ್ ಶೆಲ್ಟರ್, ದಟ್ ಈಸ್ ಎಕನಾಮಿಕ್ ರೈಟ್. ರೈಟ್ ಟು ಅಡಕ್ವೇಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆ್ಯಂಡ್ ಫ್ರೀಡಮ್ ಫ್ರಮ್ ಹಂಗರ್. ಈ ಹಸಿವಿನಿಂದ ನಮಗೆ ಹೊಟ್ಟೆಗೆ ದಿನ ಊಟ ಸಿಗಬೇಕು. ರೈಟ್ ಟು ವರ್ಕ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ. ಅದಕ್ಕೆ ನಮಗೇನು ಕೆಲಸ ಮಾಡುವ ಹಕ್ಕಿರಬೇಕು. ಕೆಲಸ ಮಾಡಿದರೆ ತಾನೇ ನಾವು ನಮ್ಮ ಹೊಟ್ಟೆಗೆ ಹಾಕ್ಕೊಳ್ಳೋದು. ಸೊ ದೀಸ್ ಆರ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ಸ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೆನ್ ರೈಟ್ ಟು ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಆರೋಗ್ಯದ ಹಕ್ಕಿರಬೇಕು. ನಮಗೆ ಆರೋಗ್ಯವಂತರಾಗಿರುವಂತೆ ವ್ಯವಸ್ಥೆ ಇರಬೇಕು.
ರೈಟ್ ಟು ಎಜುಕೇಷನ್ ನೋಡಿ, ನಮಗೆ ಶಿಕ್ಷಣದ ಹಕ್ಕಿರಬೇಕು, ನಾವು ಕಲೀಲಿಕ್ಕೆ ಅವಕಾಶಗಳಿರಬೇಕು, ಶಿಕ್ಷಣವನ್ನು ಪಡೀಲಿಕ್ಕೆ, ವಿದ್ಯೆಯನ್ನು ಪಡೀಲಿಕ್ಕೆ ಅವಕಾಶಗಳಿರ್ಬೋದು. ರೈಟ್ ಟು ಮ್ಯಾರಿ ಆ್ಯಂಡ್ ಫೌಂಡ್ ಎ ಫ್ಯಾಮಿಲಿ ನೋಡಿ, ನಾವು ಒಂದು ಸಂಸಾರವನ್ನು ಮಾಡೋದಕ್ಕೆ, ಮದುವೆ ಆಗೋದಕ್ಕೆ ಅವಕಾಶಗಳಿರಬೇಕು. ರೈಟ್ ಟು ಸೆಕ್ಸುವಲ್ ಓರಿಯೆಂಟೇಷನ್, ದಿಸ್ ಈಸ್ ಎ ನ್ಯೂ ರೈಟ್ ಆ್ಯಕ್ಚುಲಿ. ಅದರ್ವೈಸ್ this right was having a restriction, IPC 377 ಅಂತ ಹೇಳ್ತೀವಿ ನಾವು, that restriction, now that restriction has gone because of Navteji Singh Johar in our Indian concept. ಆ ರೀತಿ ರೈಟ್ ಟು ಸೆಕ್ಸುವಲ್ ಓರಿಯೆಂಟೇಷನ್, ರೈಟ್ ಟು ಮದರ್ಹುಡ್ ಆ್ಯಂಡ್ ರಿಪ್ರೊಡಕ್ಟಿವ್ ಚಾಯ್ಸ್ ನೋಡಿ, ನಾವು ತಾಯಿಯಾಗುವ ಹಕ್ಕನ್ನು ಇರಬೇಕು, ಮತ್ತು ಏನು ಜನರನ್ನ ಸಂತಾನವನ್ನು ಬೇಕಂದ್ರೆ ಮಾಡ್ಕೋಬೋದು, ಬೇಡಂದ್ರೆ ಬಿಡ್ಬೋದು, ಆ ರೀತಿಯಾದ ಹಕ್ಕು ಇರಬೇಕು. ದೀಸ್ ಆರ್ ಆಫನ್ ಟರ್ಮ್ಡ್ ಆ್ಯಸ್ ಪಾಸಿಟಿವ್ ರೈಟ್ಸ್ ಆ್ಯಸ್ ದೇ ರಿಕ್ವೈರ್ ಆ್ಯಕ್ಟಿವ್ ಸ್ಟೇಟ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಫೆಸಿಲಿಟೇಷನ್ ಅಂತ ಹೇಳ್ತೀವಿ ನಾವು. ಆ್ಯಕ್ಟಿವ್ ಸ್ಟೇಟ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಫೆಸಿಲಿಟೇಷನ್ ನೋಡಿ, ಇವೆಲ್ಲವೂ ಯಾವಾಗ ಸಾಧ್ಯ ಅಂತಂದರೆ, ಇವೆಲ್ಲವನ್ನು ನೋಡಿ, ಫಾರ್ ಎಕ್ಸಾಂಪಲ್ ರೈಟ್ ಟು ಅಡೆಕ್ವೇಟ್ ಫುಡ್, ಕ್ಲೋದಿಂಗ್ ಆ್ಯಂಡ್ ಶೆಲ್ಟರ್, ಯಾರಿಗೆ ಆಹಾರದ ಕೊರತೆ ಇರ್ತದೆ ಅಂಥವ್ರಿಗೆ ಆಹಾರವನ್ನು ಪೂರೈಸುವಂಥದ್ದು. ಆಮೇಲೆ ರೈಟ್ ಟು ಅಡೆಕ್ವೇಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಎಲ್ಲಿ ಅವರು ಜೀವನ ಚೆನ್ನಾಗಿರಬೇಕು, ಅವ್ರ ಹಳ್ಳಿ ಚೆನ್ನಾಗಿರಬೇಕು, ಮನೆಗಳಿರಬೇಕು ಅಂತಕ್ಕಂಥ ವ್ಯವಸ್ಥೆ ಮಾಡುವಂಥದ್ದು. ರೈಟ್ ಟು ಸೋಷಿಯಲ್ ಸೆಕ್ಯೂರಿಟಿ, ನಾವು ಯಾರೋ ರಿಟೈರ್ ಆದವ್ರಿಗೆ ಪೆನ್ಷನ್ ಕೊಡ್ತೀವಿ, ಅಥವಾ ವೃದ್ಧರಿಗೆ ವೃದ್ಧಾಪ್ಯ ವೇತನವನ್ನು ಕೊಡ್ತೀವಿ, ಗರ್ಭಿಣಿಯರಿಗೆ ಅವರಿಗೆ ವಿಶೇಷವಾದಂಥ ಹಣವನ್ನು ಕೊಡ್ತೀವಿ. ಇವೆಲ್ಲವೂ ಸೋಷಿಯಲ್ ಸೆಕ್ಯೂರಿಟಿಯ, ಸಾಮಾಜಿಕ ಭದ್ರತೆಯ ಮೂಲ ವ್ಯವಸ್ಥೆಗಳು ಅಂತ ಹೇಳ್ಬೋದು. ಆಮೇಲೆ ಆರೋಗ್ಯ, ಪಬ್ಲಿಕ್ ಹೆಲ್ತ್ ಸೆಂಟರ್ ನಾವು ಮಾಡಿರ್ತೀವಿ. ರೈಟ್ ಟು ಎಜುಕೇಷನ್, ಆರ್ಟಿಕಲ್ 21A, ಆರ್ಟಿಕಲ್ 21 ಕ್ಯಾಪಿಟಲ್ A ಇನ್ ಇಂಡಿಯನ್ ಕಾನ್ಸೆಪ್ಟ್ ಐ ಆಮ್ ಟೆಲಿಂಗ್. ಇದು ಥಿಯರಿ ಕಾನ್ಸೆಪ್ಟಲ್ಲಿ ಇದು ಇರಬೇಕು. ಆಮೇಲೆ ಮದುವೆ ಆಗುವಂಥ ಹಕ್ಕು, ಆಮೇಲೆ ಫ್ಯಾಮಿಲಿಯನ್ನು ನಡೆಸುವಂಥ ಹಕ್ಕು, ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ನಾವು ನೋಡ್ತೀವಿ. ಸೆಕ್ಸುವಲ್ ಓರಿಯೆಂಟೇಷನ್ಗೆ ನಿಮಗೆ ಇಲ್ಲಿ ಹೇಳಬೇಕು ಅಂತಂದರೆ, ದೇರ್ ವಾಸ್ ಎ ಪರ್ಮಿಷನ್ ಫಾರ್ ಹೆಟೆರೋಜೆನಸ್ ಸೆಕ್ಸ್ and homogeneous sexuality was not permitted earlier, but now this homosexuality is also permitted because it is a natural trend ಅನ್ನೋದನ್ನು ಮೆಡಿಕಲ್ ಸೈನ್ಸ್ ಪ್ರೂವ್ ಮಾಡಿದ್ದಾವೆ. ಅದರ ಹೆಚ್ಚಿನ ವಿವರಣೆಯನ್ನು ನೀವು ನವತೇಜ್ ಸಿಂಗ್ ಜೋಹರ್ ಪ್ರಕರಣವನ್ನು ಓದಿದರೆ ಅರ್ಥ ಆಗುತ್ತೆ. ಅದರಲ್ಲಿ ಡಾಕ್ಟರ್ ಚಂದ್ರಚೂಡ್ ಮತ್ತು ರೋಹಿಂಟನ್ ನಾರಿಮನ್ ಅವರು ತುಂಬ ರಿಸರ್ಚ್ ಮಾಡಿದಂಥ ಸಾಕಷ್ಟು ವಿಷಯಗಳನ್ನ ಇದರಲ್ಲಿ ಈ ಪ್ರಕರಣದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅದು ಓದಲಿಕ್ಕೆ ಅತಿ ಯೋಗ್ಯವಾದಂಥದ್ದು. ಅಂದರೆ ಯಾರು ನಾವು ಏನಿದು ಹೋಮೋಸೆಕ್ಸುಯಾಲಿಟಿ ಅಂತ ಹೇಳಿ ಏನು ಹೇಳ್ತೀವಿ ಅಂತಂದರೆ, ಯಾರು ಅದನ್ನು ಸಂಪೂರ್ಣವಾಗಿ ಓದ್ತೀರಿ, ನಿಮ್ಮ ಅಭಿಪ್ರಾಯದ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತಾ, ರೈಟ್ ಟು ಮದರ್ಹುಡ್ ನೋಡಿ, ತಾಯಿಯಾಗುವ ಹಕ್ಕು, ಅಥವಾ ನಾನು ತಾಯಿ ಆಗೋದು ಬೇಡ ಅನ್ನುವಂಥ ಹಕ್ಕು, ಇವೆಲ್ಲವುಗಳು ಕೂಡ ಇರಬೇಕು. ಇವುಗಳನ್ನು ಫೆಸಿಲಿಟೇಷನ್ ಮಾಡಬೇಕು, ವ್ಯವಸ್ಥಿತಗೊಳಿಸಬೇಕು. ಈ ರೀತಿಯಾದಂಥ ವಾತಾವರಣಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ಪಬ್ಲಿಕ್ ಹೆಲ್ತ್ ಸೆಂಟರ್, ಫ್ರೀ ಎಜುಕೇಷನ್, ವೆರಿ ಗುಡ್ ಗೌರ್ಮೆಂಟ್ ಸ್ಕೂಲ್ಸ್, ಓಕೆ. ಸೊ ದೆನ್ ಅಟ್ಮಾಸ್ಫಿಯರ್ ಆಫ್ ಫ್ರೀ ಆ್ಯಂಡ್ ಹ್ಯಾವಿಂಗ್ ಹೌಸಸ್, ಹ್ಯಾವಿಂಗ್ ಅಡೆಕ್ವೇಟ್ ಫುಡ್, ಹ್ಯಾವಿಂಗ್ ನ್ಯೂಟ್ರಿಷಿಯಸ್ ಫುಡ್, ಇದೆಲ್ಲದನ್ನೂ ಕೂಡ ಇದರಲ್ಲಿ ಬರ್ತದೆ. ಇವೆಲ್ಲವನ್ನೂ ನೀವು ಹೀಗೆ ನೆನಪಿಸ್ಕೊಳ್ಳೋದಕ್ಕಿಂತ ನಮ್ಮ ಸರ್ಕಾರದ, ನಮ್ಮ ಸಂವಿಧಾನದ ವ್ಯವಸ್ಥೆಯನ್ನು ನೆನೆಸ್ಕೊಳ್ಳಿ. ನಮಗೆ ಸಾರ್ವಜನಿಕ ಆಸ್ಪತ್ರೆಗಳಿದ್ದಾವೆ, ಸರ್ಕಾರಿ ಶಾಲೆಗಳಿದ್ದಾವೆ. ಅಷ್ಟೇ ಅಲ್ಲ, ಶಾಲೆಗಳಿಗೆ ಹೋಗುವಂತಹ ಮಕ್ಕಳಿಗೆ ಬಟ್ಟೆ, ಪುಸ್ತಕ, ಮೊಟ್ಟೆ, ಹಾಲು ಇವೆಲ್ಲವನ್ನು ನೋಡ್ಬೋದು ನಾವು. ಆಮೇಲೆ ಬಡತನ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಎಲ್ಲರಿಗೂ ಕೂಡ ನಾವೇನು ಮಾಡ್ತೀವಿ, ಫ್ರೀಯಾಗಿ ಉಚಿತ ರೇಷನ್ ಕೊಡ್ತೀವಿ, ಅವರಿಗೆ ಜೀವನಕ್ಕೆ ಅವಶ್ಯ ಇರುವಂತಹ ವಸ್ತುಗಳನ್ನು ಕೊಡ್ತೀವಿ. ಅಂದರೆ ಈ ರೀತಿಯಾದಂಥ ಹಕ್ಕುಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಯಾರು ಮಾಡ್ತಾರೆ? ಸ್ಟೇಟ್ ಈಸ್ ಡೂಯಿಂಗ್. ಆ್ಯಕ್ಟಿವ್ ಸ್ಟೇಟ್ ಇನ್ವಾಲ್ವ್ಮೆಂಟ್. ಇಲ್ಲಿ ರಾಜ್ಯ ಅಥವಾ ಸರ್ಕಾರ ಇದರಲ್ಲಿ ಸಕ್ರಿಯವಾಗಿ ಧನಾತ್ಮಕವಾಗಿ ಭಾಗಗೊಂಡ್ರೆ ಈ ಹಕ್ಕುಗಳ ಯಶಸ್ಸು ಸಾಧ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ದಟ್ ಈಸ್ ವಾಟ್ ಈಸ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್. ಇದನ್ನು ಕನ್ನಡದಲ್ಲಿ ನೋಡೋದಾದರೆ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು. ನಮ್ಮ ಸಾಂಸ್ಕೃತಿಕ ಹಕ್ಕುಗಳನ್ನು ನಾವು ನೋಡೋದಾದರೆ ವಿ ಹ್ಯಾವ್ ಟು ಸಿ ಆರ್ಟಿಕಲ್ 29 ಆ್ಯಂಡ್ ಆರ್ಟಿಕಲ್ 30. ಸಾಂಸ್ಕೃತಿಕ ಹಕ್ಕುಗಳನ್ನು ಉಳಿಸೋದಕ್ಕೆ ನಾವೇನು ಮಾಡಿದ್ದೀವಿ,
ಅಲ್ಪಸಂಖ್ಯಾತರಿಗೆ ಮತ್ತು ಸಂಸ್ಕೃತಿ ಕಲ್ಚರ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಅವರಿಗೆ ಪೂರ್ಣ ಪ್ರಮಾಣದ ಅಬ್ಸಲ್ಯೂಟ್ ರೈಟನ್ನು ನಾವು ಇದರಲ್ಲಿ ಕೊಟ್ಟಿದ್ದೀವಿ ಅನ್ನೋದನ್ನು ಆರ್ಟಿಕಲ್ 20ನಲ್ಲಿ ಕೊಟ್ಟಿದ್ದೀವಿ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಒಬ್ಬ ವ್ಯಕ್ತಿಗೆ ಸಂಪೂರ್ಣ ಗೌರವಯುತ ಜೀವನ ನಡೆಸಲು ಹಕ್ಕುಗಳು ಬಹಳ ಅಗತ್ಯವಾಗಿವೆ. ಈ ಹಕ್ಕುಗಳಿಲ್ಲದಿದ್ದರೆ ಮಾನವ ಹಕ್ಕುಗಳ ಅರ್ಥವೇ ಇಲ್ಲ. ಈ ಹಕ್ಕುಗಳಿದ್ದರೆ ನಾಗರಿಕ ಹಕ್ಕುಗಳು, ಮಾನವ ಅನ್ನೋದಕ್ಕಿಂತ ನಾಗರಿಕ, ಸಿವಿಲ್ ಆ್ಯಂಡ್ ಪೊಲಿಟಿಕಲ್, ನಾಗರಿಕ ಮತ್ತು ರಾಜಕೀಯ, ಈ ಹಕ್ಕುಗಳಿಗೆ ಅರ್ಥವೇ ಇಲ್ಲ ಅಂತ ಈ ರೀತಿ ಬರ್ಕೊಳ್ಳಿ. ಮಾನವ ಅನ್ನೋದಕ್ಕಿಂತ ಅದು ಇಟ್ ಬಿಕಮ್ಸ್ ಎ ಕಾಮನ್ ಟರ್ಮ್, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳಿಗೆ ಅರ್ಥವೇ ಇಲ್ಲ. ಈ ಹಕ್ಕುಗಳು ಯಾವ್ಯಾವ ಹಕ್ಕು ಸೇರಿದವೆ? ಈ ಹಕ್ಕುಗಳಲ್ಲಿ ಸೇರಿದೆ ಸಮರ್ಪಕ ಆಹಾರ, ಬಟ್ಟೆ, ಆಶ್ರಯ ಮತ್ತು ಆರ್ಥಿಕ ಜೀವನ, ಹಸಿವಿನಿಂದ ಮುಕ್ತಿ, ಉದ್ಯೋಗದ ಹಕ್ಕು, ಸಾಮಾಜಿಕ ಭದ್ರತೆ, ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ಹಕ್ಕು, ಶಿಕ್ಷಣದ ಹಕ್ಕು, ವಿವಾಹ ಕುಟುಂಬ ಸ್ಥಾಪನೆಗೆ ಹಕ್ಕು, ಲೈಂಗಿಕತೆ ಕುರಿತು ಸ್ವಾತಂತ್ರ್ಯದ ಹಕ್ಕು, ತಾಯತ್ವ ಮತ್ತು ಪುನರುತ್ಪತ್ತಿಯ ಹಕ್ಕು. ಇವುಗಳನ್ನು ಧನಾತ್ಮಕ ಹಕ್ಕುಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇವುಗಳು ಸರ್ಕಾರದ ಸಕ್ರಿಯ ಹಸ್ತಕ್ಷೇಪ ಮತ್ತು ನೆರವು, ಇವುಗಳಿಗೆ ಸರ್ಕಾರದ ಸಕ್ರಿಯ ಹಸ್ತಕ್ಷೇಪ ಮತ್ತು ನೆರವಿನ ಅಗತ್ಯವಿರುತ್ತದೆ. ಸಾಮಾಜಿಕ ನ್ಯಾಯ ಎಂಬ ಧಾರಣೆ ಇವುಗಳ ಮೇಲೆ ಆಧಾರಿತವಾಗಿದೆ. ಈ ಹಕ್ಕುಗಳ ಅನುಷ್ಠಾನ ಕ್ರಮೇಣ ನಡೆಯಬಹುದು, ಆದರೆ ಸರ್ಕಾರಗಳು ಇದನ್ನು ಸಾಧಿಸಲು ಪ್ರತಿಬದ್ಧವಾಗಿರಬೇಕು. ನೋಡಿ, ಈ ಎಲ್ಲ ಹಕ್ಕುಗಳನ್ನು ಇದರಲ್ಲಿ ಕೆಲವು ಮೂಲಭೂತ ಹಕ್ಕಿನಲ್ಲಿದ್ದಾವೆ ನಮ್ಮ ಸಂವಿಧಾನದಲ್ಲಿ, ಕೆಲವಿಲ್ಲ. ಅವು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿದ್ದಾವೆ. ಅಂದರೆ ನಮ್ಮ ದೇಶ ಸದೃಢ ಆದಂಗೆ ನಾವೇನು ಮಾಡ್ತೀವಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ನ ಸುಮಾರು ವಿಷಯಗಳನ್ನ ನಾವೇನು ಮಾಡಿದ್ದೀವಿ, ಫಂಡಮೆಂಟಲ್ ರೈಟ್ ತಂದಿದ್ದೀವಿ. ಅದರದ್ದು ಒಂದು ಉದಾಹರಣೆ ಅಂತಂದ್ರೆ ಆರ್ಟಿಕಲ್ 21 ಕ್ಯಾಪಿಟಲ್ ಎ. ಅಲ್ಲಿ ಏನಾಗಿತ್ತು, ಆ ರೀತಿಯಾದಂಥ ಅಧಿಕಾರ DPSPನಲ್ಲಿ ಇತ್ತದು. ಅದನ್ನು ತೊಗೊಂಡು ಬಂದು ನಾವೇನು ಮಾಡಿದ್ದೀವಿ, ಮೂಲಭೂತ ಹಕ್ಕಿಗೆ ಸೇರಿಸಿದ್ದೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಸೆಕೆಂಡ್ ಜನರೇಷನ್ rights. So now we have seen civil and political rights. Number 2, we have seen social, economic and political rights. Right, these things are available as per our UDHR principles, UDHR or ICCPR, ಆಮೇಲೆ ECOSOC, all these things they are available there. See, this is called first generation. This is called second generation. There is another rights called third generation or third generation. ಇದಕ್ಕೆ ನಾವೇನು ಹೇಳ್ಬೋದು ಅಂತಂದರೆ, we can see it as collective rights. ಇದನ್ನು ಕೂಡ ಹೇಳ್ಬೋದು ನಾವು. ನೀವು ಮುಂದುವರೆದು ಕಮ್ಯುನಿಟಿ ಹಕ್ಕುಗಳು ಅಥವಾ ಸಮುದಾಯದ ಹಕ್ಕುಗಳು ಅಥವಾ ಒಟ್ಟಾರೆಯಾಗಿರ್ತಕ್ಕಂಥ ಹಕ್ಕುಗಳು ಅಂಥೇಳಿ ನೀವು ಇವುಗಳನ್ನು ಲಿಸ್ಟ್ ಮಾಡ್ಬೋದು. ಅವುಗಳನ್ನು ಲಿಸ್ಟ್ ಮಾಡೋದಾದರೆ ನಾವು ಈ ರೀತಿಯಾಗಿ ಮಾಡ್ಬೋದು. ಕಲೆಕ್ಟಿವ್ ರೈಟ್ಸ್ ಕ್ಯಾನ್ ಬಿ ಲಿಸ್ಟೆಡ್ ಲೈಕ್ ದಿಸ್. ಕಲೆಕ್ಟಿವ್ ರೈಟ್ಸ್, number 1, right to peace. You just see in Gaza, Ukraine, 2 states are fighting. What is the fate of citizens? Right to peace. Second one is right to environment. ಅಂದರೆ ಶಾಂತಿಯ ಹಕ್ಕು, ಪರಿಸರದ ಹಕ್ಕು. ಇನ್ನೊಂದು ಹೇಳ್ಬೋದು, ಫ್ರೀಡಮ್
ಫ್ರಾಮ್ cyber attacks. I think this is the new right we have to take. Because of this AI, it may take some other turn also. It may take some other turn also. Right, freedom from cyber attacks. ಇನ್ನೋಸೆಂಟ್ ಜನರಿಗೆ ಇದು ಗೊತ್ತಿರೋದಿಲ್ಲ. ಸಾಕಷ್ಟು ಜನ ತಮ್ಮ ಹಣ ಆಸ್ತಿ ಎಲ್ಲ ಕಳ್ಕೊಳ್ಳುವಂಥ ಸಿಚುವೇಶನ್ ನಾವು ನೋಡ್ತೀವಿ. ಆದ್ದರಿಂದ ಇದು ಹೊಸದಾಗಿ ನಾವು ಈ ಹಕ್ಕುಗಳಲ್ಲಿ ಭಾಗಗಳನ್ನು ಮಾಡ್ತಕ್ಕಂಥದ್ದು. ಇದು ಒಬ್ಬರಿಗೆ ಸಂಬಂಧ ಇರೋದಲ್ಲ, ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ದೇಶದ ಜನರಿಗೆ ಸಂಬಂಧಪಟ್ಟದ್ದು, ಒಂದು ಊರಿನ ಜನರಿಗೆ ಸಂಬಂಧಪಟ್ಟಂಥದ್ದು. ಈಗ ಮುರಾದಾಬಾದ್ನಲ್ಲಿ ನಡೆದಂತಹ ಏನು ಗಲಾಟೆಗಳಿದ್ದಾವಲ್ಲ, ಅಲ್ಲಿ ಇನ್ನೋಸೆಂಟ್ಸ್ ಸತ್ತು ಹೋಗ್ತಾರೆ. ಬಾಂಗ್ಲಾದೇಶದಲ್ಲಿ ನಡೆದಂತಹ ಗಲಾಟೆಯಲ್ಲಿ ಇನ್ನೋಸೆಂಟ್ಸ್ ಸತ್ತು ಹೋಗ್ತಾ ಇದ್ದಾರೆ. ಗಾಜಾ ಪಟ್ಟಿಯಲ್ಲಿ ನಡೆದಂತಹ ಘಟನೆಗಳಲ್ಲಿ ಯುದ್ಧದಲ್ಲಿ ಇನ್ನೋಸೆಂಟ್ಸ್ ಸತ್ತು ಹೋಗ್ತಾ ಇದ್ದಾರೆ. ಅಥವಾ ಉಕ್ರೇನ್ನಲ್ಲಿ ನಡೆದಂತಹ ಗಲಾಟೆಯಲ್ಲಿ ಅಲ್ಲಿ ಅದಕ್ಕೆ ಅವರಿಗೆ ಸಂಬಂಧನೇ ಇರೋದಿಲ್ಲ. ಅಂಥ ಹಕ್ಕುಗಳ ಅವಶ್ಯಕತೆಗಳೂ ಇದೆ. ಇವುಗಳನ್ನ ಸಮುದಾಯದ ಹಕ್ಕುಗಳು ಅಂತ ಹೇಳ್ತೀವಿ ನಾವು. ಈ ಹಕ್ಕುಗಳನ್ನು ನಾವು ಮೂರನೇ ಭಾಗವಾಗಿ ಹೇಳ್ತೀವಿ. ಫಸ್ಟ್ ಒನ್ನು, ಸೆಕೆಂಡ್ ಒನ್ನು ಅಲ್ಲದೇ ಥರ್ಡ್ ಒನ್ನು ನೀವು ಪರೀಕ್ಷೆಯಲ್ಲಿ ಬರೀಬೇಕಂದ್ರೆ ಯು ಕ್ಯಾನ್ ರೈಟ್ ದೀಸ್ ಥಿಂಗ್ಸ್ ಆಲ್ಸೋ ಅಂಥೇಳಿ ಐ ಕ್ಯಾನ್ ನಾವು ಟೆಲ್ ದಿಸ್, ಆ್ಯಂಡ್ ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ದಿಸ್ ಕ್ಲಾಸ್. ಟೈಪ್ಸ್ ಆಫ್ ಇದನ್ನು we can close it here. With this we can close the kinds of rights. ಅಂದರೆ ಮಾನವೀಯ ಹಕ್ಕುಗಳ ಒಂದು ಏನು ಬಗೆಗಳು ಯಾವ ರೀತಿ ಇದ್ದಾವೆ ಅನ್ನೋದನ್ನು ನಾವು ಜನರಲ್ ಆಗಿ ನೋಡೋದಾದರೆ ಏನು ಮಾಡ್ಬೋದು, ನಾವು ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು. ಒಂದನೇ ಅಂದರೆ ಫಸ್ಟು ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, second one is social, economic and political rights, and the third one we can say collective or community rights. ಈ ರೀತಿಯಾದಂತಹ ಮೂರು ಭಾಗಗಳನ್ನು ಮಾಡ್ಬೋದು, ಮಾಡಿ ಈ ರೀತಿ ವಿವರಣೆಯನ್ನು ಕೊಡ್ಬೋದು. ಇದು ಒಂದು ಲೆಕ್ಚರ್. ಇದರ ಮುಂದಿನ ಒಂದು ಭಾಗದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ, ಅಥವಾ ಅದರ ನಂತರದಲ್ಲಿ ಕೋವೆನೆಂಟ್ ಆಫ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಕೋವೆನೆಂಟ್ ಆಫ್ ಸೋಷಿಯಲ್, ಎಕಾನಮಿಕ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್, ಇವುಗಳನ್ನು ವಿವರವಾಗಿ ಚರ್ಚೆ ಮಾಡ್ತೀನಿ. ಆ ಚರ್ಚೆ ಮಾಡಿದಾಗ ಅಲ್ಲಿಯೂ ಕೂಡ ಈ ರೀತಿಯಾದ ಭಾಗವನ್ನು ನಾವೇನು ನೋಡ್ತೀವಿ ಅದು ನಿಮಗೆ ಇನ್ನೂ ಹೆಚ್ಚಿನ ಒಂದು ವಿಸ್ತೃತವಾದಂತಹ ಒಂದು ಏನು ಪರಿಕಲ್ಪನೆಯನ್ನು ನಿಮಗೆ ಕೊಡ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಇವತ್ತು ಏನು ಈ ಮಾನವ ಹಕ್ಕುಗಳು ಅಂತಕ್ಕಂಥ ಒಂದು ವಿಷಯ ಏನಿದೆ, ಈ ವಿಷಯದ ಎರಡನೇ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ. ನೀವು ಒಂದನೇ ವಿಡಿಯೋನ ನೋಡಿ ನೀವು ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವುದನ್ನು ಸ್ಮರಿಸುತ್ತಾ, ಸಾಧ್ಯವಾದಷ್ಟರ ಮಟ್ಟಿಗೆ ಪರೀಕ್ಷೆ ಬರುವ ಮೊದಲು ಈ ಮಾನವ ಹಕ್ಕುಗಳ ಕಾನೂನೇನಿದೆ ಇದರ ಈ ಎಲ್ಲ ಘಟಕಗಳ ವಿಶ್ಲೇಷಣೆಯನ್ನು ನಾನು ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ.